ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇಲ್ಲೇ ಇದೀನಿ ನೋಡು. ಓಕೆ ಕೇಕ್ ಇಗ್ಬೇಕಲ್ಲ ಇವಾಗ. ಒಂದು ನಿಮಿಷ ಓಪನ್ ಮಾಡಿ ನಿಮಿಷ ಏನು ಒಂದು ಗಂಟೆ ಮಾತಾಡೋದು. వాళ్ళు రెడీ చేసుకుంటారు. మీకు గర్కే సరే బానా మాట్లాడు బానా. ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ನಮ್ಮ ಎನ್ಆರ್ ನಗವಾರ ಸತ್ಯಣ್ಣ ಅಂತ ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಸತ್ಯಣ್ಣವರ ಹುಟ್ಟಿದಬ್ಬ. ನನಗೇನು ಇದೇನು ಹೊಸದೇನಲ್ಲ, ಪ್ರತಿ ವರ್ಷ ಕೂಡ ನಾನು ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಇದು. ಯಾಕಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥದ್ರಿಂದ ಪ್ರತಿ ವರ್ಷನೂ ಕಂಪಲ್ಸರಿ, ಹೋದ ವರ್ಷ ನನ್ನ ಫೋನ್ ಎತ್ತಿರ್ಲಿಲ್ಲ, ನಾನು ಸಿಗ್ಲಿಲ್ಲ. ಪ್ರತಿ ವರ್ಷನೂ ಕಂಪಲ್ಸರಿ ಒಂದು 5-6 ವರ್ಷದಿಂದ ನಾನು ಬಂದು ವಿಶ್ ಮಾಡ್ತಾನೆ ಇದ್ದೀನಿ. ನಾನು ಪ್ರತಿ ಬಾರಿಯನ್ನು ಕೋರ್ಕೊಳ್ಳೋದು ಒಂದೇ, ನಮ್ಮ ಎನ್ಆರ್ ಸತ್ಯಣ್ಣ ಅವ್ರಿಗೆ ಭಗವಂತ ಅವ್ರು ಜಾಸ್ತಿ ನಂಬತಕ್ಕಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಅದಕ್ಕೆ ಈಗಾಗಲೇ ಅವ್ರ ಸೇವೆ ಬಹಳಷ್ಟು ಅನನ್ಯ ತರಕಾರಿ ಕಳಿಸೋದಾಗ್ಲಿ, ಅಲ್ಲಿನ ಅನ್ನದಾನಕ್ಕೆ, ಮತ್ತೆ ಕಾಣಿಪಾಕಂ ಕೂಡ ಕಳಿಸ್ತಾರೆ ನಮ್ಮ ಅಣ್ಣವರು. ದೇವರ ಸೇವೆ ಮಾಡೋದ್ರಲ್ಲಿ ಮೊಟ್ಟ ಮೊದಲಿಗೆ ಇರ್ತಾರೆ. ಆ ದೇವರ ಆಶೀರ್ವಾದ ಇನ್ನಷ್ಟು ಮುಗ್ದಷ್ಟು ನಮ್ಮ ಎನ್ಆರ್ ಸತ್ಯಣ್ಣವ್ರಿಗೆ ಒಲಿಲಿ ಅಂತ ಬಯಸ್ತೀನಿ. ಈಗಾಗ್ಲೇ ಇಲ್ಲಿ ಹಿರಿಯರೆಲ್ಲ ಹೇಳ 50 ವರ್ಷ ಅಂತ, ನಮ್ ಎನ್ಆರ್ ಸತ್ಯಣ್ಣ 50 ವರ್ಷ ಅಲ್ಲ 30 ವರ್ಷ. ಯಾಕಂದ್ರೆ ಮೊನ್ನೆ ಎಲ್ಲ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾದಲ್ಲಿ 30 ವರ್ಷ ಹುಡುಗರು ಕೂಡ ಡ್ಯಾನ್ಸ್ ಮಾಡಲ್ಲ, ಆ ತರ ಮಾಡ್ತಾ ಇದ್ರು. ಇವರೆಲ್ಲ ಕನ್ಫ್ಯೂಸ್ ಆಗಿ 50 ವರ್ಷ ಅಂತ ಹೇಳಿದಾರೆ ಅನ್ಕೊಂತೀನಿ. 30 ವರ್ಷ ತರ ನಮ್ಮ ಎನ್ಆರ್ ಸತ್ಯಣ್ಣ ಬರ್ತಾ ಬರ್ತಾ
ಜನರೊಳಗಡೆ ಯಾವ ರೀತಿ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ಬೇಕು, ಚಿಕ್ಕ ಮಕ್ಳ ಹತ್ರ ಹೋದ್ರೆ ಚಿಕ್ಕ ಮಕ್ಳ ತರ ಆಗ್ತಾ ಇದಾರೆ, ದೊಡ್ಡವ್ರ ಜೊತೆ ಹೋದ್ರೆ ದೊಡ್ಡವ್ರ ತರ ಇದಾರೆ, ಗಾಂಭೀರ್ಯತೆ ನೋಡ್ತಾ ಇದಾರೆ ಅಂತ ವ್ಯಕ್ತಿನ ನಾವೆಲ್ಲ ಕೂಡ ನಮ್ಮ ಮನೆ ಪಕ್ಕದಲ್ಲಿ ಇದಾರೆ, ನಾವು ದಿನ ನೋಡ್ತೀವಿ ಅಂದ್ರೆ ಬಹಳಷ್ಟು ನಮ್ಗೆ ಒಂದು ಪ್ರೌಡ್ ಆಗಿ ಫೀಲ್ ಆಗ್ತೀವಿ. ಯಾಕಂದ್ರೆ ಅವ್ರು ಅಷ್ಟೊಂದು ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ದಾರಿಯಲ್ಲಿ ಹೋಗ್ಬೇಕಾದ್ರೆ ರಾತ್ರಿ ಕೂಡ ಇಲ್ಲಿ ಹಣ ಅಂದೆ ಒಂದು 100 ಮೀಟರ್ ಮುಂದೆ ಹೋಗಿದ್ರು ಗಾಡಿಯಲ್ಲಿ ಪಾಸ್ ಆಗಿ, ಮತ್ತೆ ತಿರ್ಸ್ಕೊಂಡ್ ಬಂದ್ರು. ಅವ್ರೊಂದು ದೊಡ್ಡ ವ್ಯಕ್ತಿ, ನಾನ್ ಚಿಕ್ಕವನೇ ಆಗಿರ್ಬೋದು, ಬಟ್ ತಿರ್ಸ್ಕೊಂಡ್ ಬಂದು ಮರ್ಯಾದೆ ಕೊಡೋ ವ್ಯಕ್ತಿ. ಅಂತ ವ್ಯಕ್ತಿಗೆ ಈಗೆಲ್ಲ ಕೂಡ ಅವ್ರ ಪಕ್ಷದವರಿಗೆಲ್ಲ ಬಹಳಷ್ಟು ಹೇಳಿದ್ರು ಅವ್ರಿಗೆ ಆಶ್ವಾಸನೆಗಳು. ನಾನು ಹೇಳೋದು ಒಂದೇ, ಪಕ್ಷಾತೀತವಾಗಿ ನಮ್ಮೆಲ್ಲರ ಬೆಂಬಲ ಕೂಡ NRS ಸತ್ಯಣ್ಣವ್ರಿಗೆ ಯಾವಾಗೂ ಕೂಡ ಸದಾ ಇರ್ತದೆ. ಯಾಕಂದ್ರೆ ಅಂತ ವ್ಯಕ್ತಿ ಬೆಳೆದಾಗ ಮಾತ್ರ ಈ ಸಮಾಜ ಒಂದು ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದು. ಅವರು ಪ್ರತಿದಿನ ಕೂಡ ಏನೋ ಒಂದು ಸೇವೆ ಇಟ್ಕೊಂಡಿದ್ದಾರೆ. ತಿಂಗಳು ತೆಂಗಿನ ಮರಗಳನ್ನ ಕೊಡ್ತಕ್ಕಂಥದ್ದು. ಈಗಾಗಲೇ ಸುಮಾರು ಎಷ್ಟು ಸಾವಿರ ಕೊಟ್ಟಿದ್ದಾರೆ? 25,000 ತೆಂಗಿನ ಮರಗಳನ್ನ ಕೊಟ್ಟಿದ್ದಾರೆ. ನಾವು ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಕೊರತೆ ಎಷ್ಟಿದೆ ನಮ್ಮ ದೇಶಕ್ಕೆ ಅಂತ ಒಂದು ಕಷ್ಟಪಟ್ವಿ. ಅದನ್ನೆಲ್ಲ ಕೂಡ 25,000 ತೆಂಗಿನ ಮರಗಳು ಬೆಳೆದು ಎಷ್ಟು ಆಕ್ಸಿಜನ್ ಬರ್ತಕ್ಕಂಥದ್ದು ನೀವು ಊಹೆ ಮಾಡ್ರಿ. ಅಂತ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೇದಾಗ್ಲಿ, ಆ ಭಗವಂತ ಒಳ್ಳೇದ್ ಮಾಡ್ಲಿ. ಸದಾ ನಾವೆಲ್ಲ ಕೂಡ ಅವ್ರ ಹಿಂದೆ ಇರ್ತೀವಿ ಅಂತ ಕೂಡ ಈ ಸಂದರ್ಭ ತಿಳಿಸ್ತಾ, ಮತ್ತೊಮ್ಮೆ ಅವ್ರಿಗೆ ಈ ಹುಟ್ಟುಹಬ್ಬ ಅನೇಕ ಹುಟ್ಟುಹಬ್ಬಗಳು ಮಾಡ್ಕೊಳ್ಳಿ, ಹುಟ್ಟುಹಬ್ಬ ಶುಭಾಶಯಗಳು ಒಳ್ಳೇದಾಗ್ಲಿ ಅಂತ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸತ್ಯಣ್ಣವರ 50ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಬೆಳಿಗ್ಗಿಂದನೇ ರೈತರ ಜೊತೆ ಪ್ರಾರಂಭ ಆಗಿದೆ. ಒಡ್ಡಳ್ಳಿ ಟೊಮೊಟೊ ಮಂಡಿನಲ್ಲಿ ಅದ್ದೂರಿಯಾಗಿ ಅವರೆಲ್ಲ ಬರ್ಮಾಡ್ಕೊಂಡು ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರು ಸಹ ರೈತರಿಗೆಲ್ಲ ಒಂದು ಎಲ್ರಿಗೂ ಸನ್ಮಾನ ಮಾಡಿ ಅವ್ರ ಆಶೀರ್ವಾದ ಪಡೆದಿದ್ದಾರೆ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ. ಯೋಧ ಯಾವ ರೀತಿನೋ ರೈತ ಅದೇ ರೀತಿ ನಮ್ಮ ದೇಶಕ್ಕೆ. ಅವ್ರಿಗೆ ಎಲ್ಲ ಒಂದು ಸನ್ಮಾನ ಮಾಡಿ ಅವರೊಂದು ಆಶೀರ್ವಾದ ಪಡೆದಿದ್ದಾರೆ. ಈಗ ನಾವು ಬೆಳಿಗ್ಗಿಂದ ಅವ್ರು ನಮ್ಗೆ ಲಭ್ಯ ಇಲ್ದಿದ್ರಿಂದ ಈಗ ಎಲ್ಲ ಫೋನ್ ಮಾಡಿ ತಿಳ್ಕೊಂಡು ನಾವು ನಮ್ಮ ಜಗದೀಶು, ನಮ್ಮ ಲಕ್ಷ್ಮಣು, ಹರೀಶು, ನಮ್ಮ ಶಂಕರು, ಧರ್ಮ, ನಮ್ಮ ಸುಭಾಷ್ ಅವ್ರ ಜೊತೆ ಸಹೋದರರು, ನಮ್ಮ ನಾಗೇಶು, ಸುನಿಲ್, ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಶ್ರೀಧರು, ನಮ್ಮ ಎಂಟೇಗೌಡರು, ಯಬ್ಣಿ ಆನಂದ್, ಎಲ್ಲರೂ ಸೇರಿ ಬಂದು ಈ ಒಂದು ಇದರಲ್ಲಿ ನಮ್ಮ ದೊಡ್ಡಗುರ್ಕಿ ಬಾಬು ಎಲ್ಲ ಬಂದು ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಒಂದು ಶುಭ ಕೋರಿದ್ದೀವಿ. ದೇವರವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ರೈತರ ಮತ್ತು ತಾಲೂಕಿನ ಜನತೆಯ ಸೇವೆ ಮಾಡೋದಕ್ಕೆ ಹೆಚ್ಚಿನ ಒಂದು ಶಕ್ತಿ ನೀಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಈಗ ತಮ್ಗೆ ಗೊತ್ತಿದೆ ರಾಜಕೀಯ ಭವಿಷ್ಯ ಯಾರು ನಾನು ಇದೆ ನಾನು ಅದೇ ಅಂತ ಹೇಳ್ಕೊಂಡವ್ರು ಯಾರು ಆಗಕ್ಕಾಗೋದಿಲ್ಲ. ಏನು ಅಂದ್ಕೊಳ್ದೆ ಸೇವೆ ಮಾಡ್ತಾರೋ ಏನೇನೋ ಆಗೋಗಿರೋದು ತಮ್ಮ ಮುಂದೆ ಎಲ್ಲ ಉದಾಹರಣೆ ಇದೆ. ಇವತ್ತು ರಾಜಕೀಯದಲ್ಲಿ ಯಾರೇ ಯಾವುದೇ ಗುರಿ ಇಟ್ಕೊಂಡು ಸರ್ವಿಸ್ ಸೇವಾ ಮನೋಭಾವನೆಯಲ್ಲಿ ಹೋಗ್ತಾ ಇರ್ಬೇಕು. ಅವಕಾಶ ಬಂದಾಗ ತಾನಾಗೆ ಬರ್ತದೆ. ನಾವೆಲ್ಲಾನು ಯಾವ್ದನ್ನು ಇದೇ ಆಗ್ಬೇಕು ಅಂತ ನಾವು ಬಂದಿಲ್ಲ. ತಾನಾಗಿ ಹಲವಾರು ಅವಕಾಶಗಳು ಒದಗಿ ಬಂದಿದ್ದಾವೆ. ಅದೇ ರೀತಿ ಅವ್ರಿಗೂ ಭವಿಷ್ಯ ಇದೆ. ಈ ಪಕ್ಷದಲ್ಲಿ ಯಾರೇ ಆಗ್ಲಿ ಬಂದಿದ್ದಾರೆ, ಪ್ರತಿಯೊಬ್ಬರಿಗೂ ಭವಿಷ್ಯ ಇದೆ. ಇದು ರೈತರ ಜೊತೆ ಇರ್ತಕ್ಕಂತ ಒಂದು ಪಕ್ಷ, ಸಾಮಾನ್ಯ ಜನರ ಜೊತೆನಲ್ಲಿ ಬೆಳೀತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದ್ದೇ ಇರುತ್ತೆ ಖಂಡಿತ. ದಿನ ಏನು ನಮ್ಮ ಆತ್ಮೀಯರು, ನಮ್ಮ ಹಿತೈಷಿಗಳು, ನಮ್ಮ ಅಣ್ಣನ ಸಮಾನರಾಗಿರ್ತಕ್ಕಂಥ NRS ಸತ್ಯಣ್ಣ ಅಂತೇಳಿ ಒಂದು ಅವ್ರದೇ ಒಂದು ಇರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದೆ. NRS ಅಂದ್ರೆ ಒಂದು ಬ್ರ್ಯಾಂಡ್. ಇವತ್ತು ಅವ್ರದ್ದು ಹುಟ್ಟದಬ್ಬ. ನಾವು ಜಾಸ್ತಿ ಮಾತಾಡಕ್ ಹೋಗಲ್ಲ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಇನ್ನೂ 100 ವರ್ಷಗಳು ಇಂಥ ಒಂದು ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ಇವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಹುದ್ದೆಗೆ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಸ್ನೇಹಿತರು ಬಂದು ಅವ್ರಿಗೆ ಇವತ್ತ ಚಿಕ್ಕವರು ಅವ್ರಿಗೆ ಒಂದು ನಾವು ಇದು ಹೇಳ್ತಾ ಇದೀವಿ. ನಮ್ಮ ರಘುಪತಿ ರೆಡ್ಡಿ ಅವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವತ್ತು ನಮ್ಮ JDS ಪಕ್ಷ ಅವ್ರಿಗೆ ಇರ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದೇ ರೀತಿ ಗಮನಿಸ್ತಾನೆ ಅವ್ರ ಜೀವನ ಮಲ್ಲಿಗೆ ಹೆಂಗಿದೆ ಹಂಗೆ ಅವ್ರ ಜೀವನ ಕೂಡ ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ. ಅವರು ಇನ್ನೊಂದು ಒಂದ್ ಹೇಳ್ಬಿಡ್ತೀನಿ ನೋಡಿ, ಪುಷ್ಪ 2 ಇದೆ. ಪುಷ್ಪ 2 ಇದಪ್ಪ ನೋಡು. ಇದು ಯಾವುದೇ ಒಂದು ನಾವು ಯಾರನ್ನೂ ಮೆಚ್ಚಕ್ಕೆ ಏನೊಂದಕ್ಕಲ್ಲ, ನಾವು ಹೃದಯದಿಂದ ನಾವು ಮಾತಾಡ್ಕೊಂಡು ಅವ್ರಿಗೆ
ಎಲ್ರೂ ಶುಭಾಶಯ ಕೊಡಕ್ ಬಂದಿದೀವಿ ಅಷ್ಟೇ ಏನ ಅಷ್ಟೇ. ಅದೇ ರೀತಿ ಅವಾಗ್ಲೇ ಮಾಮ ಅದೇನಪ್ಪ ಅವಾಗ್ಲೇ ಒಂದು ಮಾತಲ್ಲಿ ಹೇಳಿದ್ರೆ, ಬನ್ರಿ ಇಲ್ಲಿಗೆ. ಈಗ ಬಹುಶಃ ಯಾವ ರೀತಿ ಅಂತ ಈ ತಂದೆ ಗೊತ್ತಿದೆ ಆನಂದ ರೆಡ್ಡಿ ಅವರು ಇಡೀ ರಾಜ್ಯದಲ್ಲೇ ಒಂದು ನಮ್ಮ ಪಕ್ಷದ ತೀರ್ಮಾನಕ್ಕೆ ತಗೊಳ್ತಕ್ಕಂಥ ಒಂದು ಸಂಸ್ಥೆನಲ್ಲಿ ಸದಸ್ಯ ಆಗಿದೆ. ಅದು ಪಕ್ಷದಲ್ಲಿ ಯಾರೇ ಆಗಲಿ ನಮ್ಮ ಪಕ್ಷ ಮುಂದೆ ಬಂದಾಗ ನಮ್ಮ ಪಕ್ಷ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಹೇಳಿದಂಗೆ ನಮ್ಮ ಜಗದೀಶ್ ಹೇಳಿದಂಗೆ ಅವರು ಅಷ್ಟು ಸೇವೆಗಳು ಮಾಡಿಲ್ಲ. ರೈತಾಪಿ ವರ್ಗಕ್ಕಾಗಲಿ, ಶಿಕ್ಷಣ ಇಲಾಖೆಗಾಗಲಿ, ಏನೊಂದು ರೋಟರಿಗಾಗಲಿ ಅವರ ಜೀವನವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ರೈತಾಪಿ ವರ್ಗಕ್ಕೆ ನಾನು ಈಗ ನಮ್ಮ ಎಲ್ಲ ತಗೊಂಡ್ರೆ ರೈತರದ್ದು ದೊಡ್ಡ ಸಮಸ್ಯೆ. ಅವ್ರಿಗೆ ಏನಾದರೂ ನಮ್ಮ ಮಾರ್ಕೆಟ್ ಟೋಟಲಿ ನಮ್ಮ ಸ್ಟೇಟಲ್ಲಿ ಒಳ್ಳೆಯ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕಂತ ನನ್ನ ಇದೆ. ನಾನು ರೈತಾಪಿ ಹೋಗಿ ನಾನು ರೈತ ಇದ್ರಲ್ಲಿ ಮಾಡಿದ್ದೀನಿ ಕೆಲಸ. ಎಷ್ಟು ಸಮಸ್ಯೆಗಳನ್ನು ಗೊತ್ತು. ಅವರು ಈಗ ಯಾವುದೋ ಸೀಸನ್ ಬಂದಾಗ ಎಲ್ಲ ರಾಜ್ಯಗಳಲ್ಲಿ ಯಾವ ಟೈಮಲ್ಲಿ ರೈತರು ಟೊಮಾಟೊ ನಾಟಿ ಮಾಡಬೇಕಂತ ಅದಕ್ಕೆ ರೈತರು ತಿಳಿಸಿದಾಗ ಅದು ನಮ್ಮ ರೈತರು ಈ ಭಾಗದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಇಡೀ ನಮ್ಮ ಸ್ಟೇಟಲ್ಲಿ ಮುಳುಬಾಲ್ ಹೆಚ್ಚಾಗಿ ಬೆಳೀತಾರೆ. ಅದೇ ರೀತಿ ತಿಳಿಸ್ಬೇಕಂತ ನಾನು ಈ 50ನೇ ವರ್ಷದಲ್ಲಿ ಕೇಳ್ಕೊಂಡಿದ್ದೇನೆ.